ಶಾರದಾ, ನಿದ್ದೆ ಮಾಡಲು ಬಿಡು, ಯಾಕೆ ಹೆದರ್ಸ್ತಾ ಇದ್ಯಾ? ಯಾರದು? ರಾಮಕೃಷ್ಣ. ರಾಮಕೃಷ್ಣ. ಯಾರದು? ರಾಮಕೃಷ್ಣ. ರಾಮಕೃಷ್ಣ. ಯಾರದು? ರಾಮಕೃಷ್ಣ. ನನ್ನ ಮಾತನ್ನು ಸರಿಯಾಗಿ ಕೇಳಿಸಿಕೋ. ನಾಳೆ ಆಸ್ಥಾನಕ್ಕೆ ಒಬ್ಬ ತಾಂತ್ರಿಕ ಬರುತ್ತಾನೆ. ತಾಂತ್ರಿಕ? ತಾಂತ್ರಿಕ ಯಾಕೆ ಬರ್ತಾನೆ? ಸಹಾಯ ಮಾಡಲು. ಸಹಾಯ? ಏನ್ ಸಹಾಯ? ನಾನಂತೂ ತಾಂತ್ರಿಕನಿಂದ ದೂರ ಇರ್ತೀನಿ, ತುಂಬಾ ದೂರ ಇರ್ತೀನಿ. ಒಳ್ಳೆಯದು. ತಾಂತ್ರಿಕರು ಒಳ್ಳೆಯವರಿರುವುದಿಲ್ಲ. ನನ್ನಂತ ಅತೃಪ್ತ ಆತ್ಮಗಳನ್ನು ನೆಮ್ಮದಿಯಾಗಿ ಇರಲು ಬಿಡುವುದಿಲ್ಲ. ಪಿಶಾಚಿ, ಮುಚ್ಚಿ ಹೋಗುವ ಮೊದಲು ನಾನು ಹೇಳುವುದನ್ನು ಗಮನ ಬಿಟ್ಟು ಕೇಳು. ಹೇಗಾದರೂ ಮಾಡಿ ಆ ತಾಂತ್ರಿಕನನ್ನು ಆಸ್ಥಾನದಿಂದ ಹೊರಗೆ ಕಳುಹಿಸು. ಅವನಿಗೆ ಯಾವುದೇ ಸಹಾಯ ಮಾಡಬಾರದು. ಆದರೆ ಮಹಾಶಯರೇ, ಆ ಸ್ಥಾನದಲ್ಲಿ ಎಲ್ಲಾ ನಿರ್ಣಯಗಳನ್ನು ಮಹಾರಾಜರೇ ತೆಗೆದುಕೊಳ್ಳುತ್ತಾರೆ. ನೀನು ಮಹಾರಾಜರ ಬಗ್ಗೆ ಎಲ್ಲ, ನಿನ್ನ ಬಗ್ಗೆ ಚಿಂತೆ ಮಾಡು. ನಾನು ಏನು ಹೇಳಿರುವೆನೋ ಅದನ್ನು ಮಾತ್ರ ಮಾಡು. ಮಹಾರಾಜರು ಇರುವಾಗ ನಾನು ಯಾವ ನಿರ್ಣಯವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಮಹಾಶಯರೇ, ಪಿಶಾಚಿ ಮಹಾಶಯರೇ, ಭಗವಂತ ಮಹಾಶಯರೇ, ಅಯ್ಯೋ ದೇವರೇ, ಪಿಶಾಚಿ ಮಹಾಶಯರೇ.
ಮಾತನ್ನು ಕೇಳದಿದ್ದರೆ ಜೀವನ ಪೂರ್ತಿ ನೀನು ಕಷ್ಟವನ್ನು ಅನುಭವಿಸುವಂತಹ ಪಾಠವನ್ನು ಕಲಿಸುವೆ. ಅಮ್ಮ 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 ನಾನಮ್ಮ ನಾನು ಏನಾಯ್ತು? ಯಾಕೆ ಹೀಗೆ ಕಿರಿಸ್ತಾ ಇದ್ದೀರಾ? ಹೊರಗೆ 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 ಹೊರಗಡೆ ಯಾರಾದ್ರೂ ಇದಾರ ಭಾವ? ನಾನ್ ನೋಡ್ತೀನಿ ಹೋಗಿ ನಾನ್ ನೋಡ್ತೀನಿ. ಅಯ್ಯೋ ಗೋವಿಂದ ಹೊರಗೆ ಹೋಗ್ಬೇಡ. ಓ ಅಮ್ಮೇಶ್ವರಿ, ನಿನಗೇನಾದ್ರೂ ಬೇರೆ ಭಾಷೆಯಲ್ಲಿ ಹೇಳ್ಬೇಕಾ? ಅಯ್ಯೋ ಇಲ್ಲಿ ಕೇಳಿ. ಹಾ, ಏ ಹೊರಗಡೆ ಯಾರೂ ಇಲ್ವಲ್ಲ? ಇದ್ದ, ಆದ್ರೆ ಈಗ ಹೋಗಿರ್ಬೇಕು. ದೇವ್ಲೆ, ನನ್ ಗಂಟೆ ಕಳ್ತನ ಆಗಿಲ್ಲ ತಾನೆ? ಯಾರಿದ್ರು? ಸರಿಯಾಗಿ ಹೇಳಿ. ದೋನಾ? ಇದೇನ್ ದೋ 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 ಅಂತ ಇದ್ದೀರಾ? ಸರಿಯಾಗಿ ಹೇಳಿ ಯಾರು ಅಂತ. ಪಿಶಾಚಿ ಅಂತ ಹೇಳ್ತು. ಗೊತ್ತಿಲ್ಲಮ್ಮ, ಅದ್ರ ಧ್ವನಿ ಎಷ್ಟು ಭಯಂಕರವಾಗಿತ್ತು ಗೊತ್ತಾ? ನಾಳೆ ಆಸ್ಥಾನದಲ್ಲಿ ಒಬ್ಬ ತಾಂತ್ರಿಕ ಬರ್ತಾನೆ, ಅವನ್ಗೆ ಸಹಾಯ ಮಾಡಬಾರ್ದು ಅಂತ ಹೇಳ್ತು. ನಾನಿಲ್ಲಿ ಹೆದರ್ಕೊಂಡು ಸಾಯ್ತಾ ಇದೀನಿ. ನೀವೆಲ್ಲ ಯಾಕೆ ನಗ್ತಾ ಇದ್ದೀರಾ? ನಾನು ನಿಜಾನೇ ಹೇಳ್ತಿದ್ದೀನಿ. ನನ್ನ ಮಾತಿನಲ್ಲಿ ವಿಶ್ವಾಸ ಇಡಿ. ಅಬ್ಬಾ, ಒಳ್ಳೇದಾಯ್ತು. ನನ್ ಗಂಟೆಗೆ ಏನೂ ಆಗಿಲ್ಲ. ಎಷ್ಟು ಚೆನ್ನಾಗಿ ನಿದ್ದೆ ಬಂದಿತ್ತು. ಕಿರ್ಚಿ ಎಲ್ರನ್ನೂ ಎಬ್ಬಿಸ್ಬಿಟ್ಟೆ. ಹೆದರ್ ಪುಕ್ಲ. ಸರಿ ಹೇಳಿದ್ರಿ ಅಮ್ಮ. ಅಯ್ಯೋ ಏನು ಆಗಲ್ಲಮ್ಮ. ಮದ್ವೆ ಆದೋಲ್ಗೆ ಹೀಗೆ ಆಗ್ತಾ ಇಲ್ಲತ್ತಂತೆ. ಕನ್ಸಲ್ಲಿ ಪಿಸಾಚಿ ಬಲ್ತಾ ಇಲ್ಲತ್ತಂತೆ. ಸುಮ್ನೆ ಭಾವ, ಅದೇನು? ಅಯ್ಯೋ ಏನ್ ಮಾಡ್ತಿದ್ಯಾ? ನಡಿ ಒಳಗ್ ನಡಿ. ಸರಿ ಭಾವ, ನಿಮಿಷ. ನಡಿ ಬಂದು ಕೇಳಿಸ್ಕೋ. ಮೂರ್ಛೆ ಹೋಗಿದ್ಯಾ ಏನು? ಅಯ್ಯೋ ಭಗವಂತ, ನನ್ ಕನ್ಸು ಕಾಣ್ತಿದ್ದೀನಾ? ನನ್ ಕನ್ಸೆ ಕಾಣ್ತಿರ್ಬೋದು. ಇದೆಲ್ಲ ನಿಜ ಅಲ್ಲ.
ಯಾರು ನೀನು? ಯಾರು? ಇದೇನಾಗುತ್ತದೆ? ಮಹಾರಾಣಿ ತಿರುಮಲಾಂಬೆ, ಮಹಾರಾಜರೇ, ನೀರು ನನ್ನ ಕಳಸ ಮಹಾರಾಜರೇ, ನೀರು ಮಹಾರಾಜರೇ, ಇದು ನೆಕ್ಕಿ ಹೋಯಿತು. ಹಾಗಿದ್ದರೆ ನಾವು ನಿಮಗೆ ಹೊಸ ಚೊಂಬನ್ನು ತಂದು ಕೊಡುತ್ತೇವೆ ಮಹಾರಾಣಿ. ನೀವು ಮಹಾರಾಣಿ. ಇವನ ಹೃದಯ ಬಡಿತ ಮತ್ತು ಉಸಿರು ನಿಂತಿದೆ. ಇವನು ಸತ್ತಿದ್ದಾನೆ. ಮಹಾರಾಣಿ ತಿರುಮಲಾಂಬೆ, ಶಾರದಾ, 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 ಎದ್ದೇಳು, ಅಲ್ಲಿ ಯಾರೋ ಇದ್ದಾರೆ. ಏನಾಗಿದೆ ನಿಮ್ಗೆ? ಹೊರಗೆ ಯಾರು ಇಲ್ಲ ತಾನೇ? ಸ್ವಲ್ಪ ತಾಳು, ಮತ್ತೆ ಬಾಗ್ಲು ತಟ್ತಾರೆ. ಬಾಗ್ಲು ಯಾರೋ ಬಡಿದ್ರು. ಯಾರೋ ಇದಾರೆ ಅಲ್ಲಿ. ಅದನ್ನೇ ನಾನು ಹೇಳ್ತಿರೋದು, ಅಲ್ಲಿ ಯಾರೋ ಇದ್ದಾರೆ ಅಂದ್ಮೇಲೆ ಇಲ್ಲೇ ಸುಮ್ನೆ ಕೂತಿದ್ರೆ ಹೋಗಿ ಬಾಗಿಲು ತೆಗಿರಿ. ನಾನು ಯಾಕೆ ಹೋಗ್ಲಿ? ನೀನು ಹೋಗು. ಅದು ಒಂದ್ ಕೆಲಸ ಮಾಡೋಣ, ನೀವು ಮುಂದೆ ಹೋಗಿ, ನಾನು ನಿಮ್ ಹಿಂದೆ ಬರ್ತೀನಿ. ಎಲ್ಲಿ? ಇವತ್ ರಾತ್ರಿ ನಿದ್ದೆ ಮಾಡಕ್ಕಾಗಲ್ಲ ಅನ್ಸುತ್ತೆ. ಯಾರದು? ಯಾರದು? ಹೆದರ್ಸ್ಬಿಟ್ಟೆ. ಇಷ್ಟ ರಾತ್ರಿ ಯಾರಾಗಿರಕ್ ಸಾಧ್ಯ? ನನ್ಗೂ ಅದೇ ಗೊತ್ತಾಗ್ತಿಲ್ಲ. ಅಮ್ಮ, ಹೋಗ್ ಬಾಗ್ಲು ತೆಗಿ. ನಾನ್ಯಾಕೆ ಹೋಗ್ಲಿ? ನೀನ್ ಹೋಗು. ಈ ಬಾಗ್ಲಂತೂ ಖಂಡಿತ ಒಬ್ಬ ಮೂರ್ಖನೆ ತೆಗೆಯೋದಕ್ ಸಾಧ್ಯ. ಏ ಗೋವಿಂದ್, ಗೋವಿಂದ, ಬಾಗ್ಲು ಬಳಿ ಯಾರೋ ಬಂದಿದ್ದಾರೆ. ಹೋಗಿ ಬಾಗ್ಲು ತೆಗಿ. ನೀವ್ ಹೇಳ್ದಾಗ್ಲಿ ಭಾವ. ನಿಂತ್ಕೋ ನೀನು. ಅವನನ್ನೇನು ಮೂರ್ಖ ಅನ್ಕೊಂಡಿದ್ದೀರಾ? ಹೌದು. ಏ ಶೂರವೀರ, ಮಹಾಶೂರ ಅನ್ಕೊಂಡಿದ್ದೀನಿ ನಾನು. ಶೂರ, ಶೂರ. ಗೋವಿಂದ ಎಲ್ಲಿಗೂ ಹೋಗೋದಿಲ್ಲ. ಏನು? ಅಯ್ಯೋ ಅಮ್ಮ, ಅಮ್ಮ! ಪಂಡಿತರ ಕೊತ್ವಾಲ್ರೆ, ನೀವು? ನಾವೇ. ಅಯ್ಯೋ, ನಾನು ಆಗ್ಲಿಂದ ಕೂಗ್ತಾ ಇದ್ದೀನಿ, ಯಾರು ಯಾರು ಅಂತ ನೀವು ಉತ್ತರನೇ ಕೊಡ್ಲಿಲ್ಲ. ಅರೆ, ಎಷ್ಟೊತ್ತಿಂದ ಬಾಗಿಲು ತಟ್ತಾನೆ ಇದ್ದೀನಿ, ಯಾರು ಬಾಗಿಲು ತೆಗಿತಾನೆ ಇಲ್ಲ. ನಾನೇನ್ ಮಾಡ್ಲಿ? ನಿಂತು ನಿಂತು ನಿದ್ದೆ ಬಂದ್ಬಿಡ್ತು, ನಿದ್ದೆ ಮಾಡ್ತಿದ್ದೆ. ಎಂತ ವಿಚಿತ್ರ ಮನುಷ್ಯ, ಯಾರ್ದೋ ಮನೆ ಮುಂದೆ ಬಂದು ನಿದ್ರೆ ಮಾಡ್ತಿದ್ದಾನೆ. ಆದ್ರೆ ನೀವಿಲ್ಲಿ ಯಾಕೆ ಬಂದಿದ್ದೀರಿ? ಅದು ರಾತ್ರಿ ತುಂಬಾ ಖಾರ ಇರೋ ಊಟ ಮಾಡ್ಬಿಟ್ಟೆ, ಹೊಟ್ಟೆ ಕೆಟ್ಟೋಗ್ಬಿಡ್ತು ಪಂಡಿತ ರಾಮಕೃಷ್ಣರೇ. ಎಷ್ಟೋ ಕಷ್ಟಪಟ್ಟ ಮೇಲೆ ನಿದ್ದೆ ಬಂತು, ಮಕ್ಳು ಗಲಾಟೆಗೆ ಎಚ್ಚರ ಆಗೋಯ್ತು. ಅವ್ರನ್ನ ಮಲಗಿಸಿ ನಾನು ಮಲಗೋ ಅಷ್ಟರಲ್ಲಿ ನಿಮ್ಮನ್ನ ಕರ್ಕೊಂಡು ಆಸ್ಥಾನಕ್ ಬಾ ಅಂತ ಕರೆ ಬಂದ್ಬಿಡ್ತು. ಸರಿ, 2 ನಿಮಿಷ ಇರಿ, ಬರ್ತೀನಿ. 2 ನಿಮಿಷ ಕಾಯ್ಬೇಕಾ? ಹೌದು. ಅರೆ, ಇದೇನಿದು? ಹೇ, ಯಾರಿದು? ಯಾರೇ ಆಗ್ಲಿ ಎದ್ಬಿಡಿ, ಇದು ಮಲ್ಗೋ ಜಾಗ ಅಲ್ಲ, ರಾಜರ ಆಸ್ಥಾನ ಇದು. ಮಹಾರಾಜರು ಇನ್ನೇನ್ ಬಂದ್ಬಿಡ್ತಾರೆ.
ಪಂಡಿತ ರಾಮಕೃಷ್ಣರೇ ನೀವ್ ಹೋಗಿ ಎಬ್ಸಿ ಅವನ್ನ. ನಾನ್ಯಾಕೆ ಎಬ್ಬಿಸ್ಲಿ? ಕೋತ್ವಾಲ್ರು ನಾನಾ ನೀವಾ? ಅರೆ ನಾನು ರಾಜ್ಯಕ್ಕೆ ಕೋತ್ವಾಲ, ಇದು ರಾಜರ ಆಸ್ಥಾನ, ಇದು ನನ್ನ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ನೀವು ವಿಶೇಷ ಸಲಹೆಗಾರರಲ್ಲವೇ? ನೀವೇ ಎಬ್ಬಿಸಿ. ಹೌದು, ಆದ್ರೆ ನಾನು ಆದ್ರೆ ಇದ್ರೆ ಎಲ್ಲ ನಡೆಯೋದಿಲ್ಲ ಪಂಡಿತ ರಾಮಕೃಷ್ಣರೇ. ಈಗ ಬನ್ನಿ ಎಬ್ಸಿ ಅವ್ರನ್ನ. ಸರಿ ಆಗ್ಲಿ. ಮಹಾಶಯರೇ, ಇದು ಮೃತ ವ್ಯಕ್ತಿಯ ಶವ. ಅಯ್ಯೋ, ಪಂಡಿತ ರಾಮಕೃಷ್ಣರೇ, ಯಾಕೋ ಸ್ವಲ್ಪ ತಲೆ ಸುತ್ತದಂಗಾಯ್ತು, ಅದಕ್ಕೆ. ಹಾ, ಎಲ್ಲ ಗೊತ್ತಾಯ್ತು ನನ್ಗೆ. ಇವರು ಕೋತ್ವಾಲ್ರಂತೆ. ಪ್ರಣಾಮ ಮಂತ್ರಿಗಳು. ಪ್ರಣಾಮಗಳು. ಈ ಶವ ಯಾರ್ದು? ಆಸ್ಥಾನದಲ್ಲಿ ಯಾಕಿದೆ? ಈ ವ್ಯಕ್ತಿ ಇಂದು ರಾತ್ರಿ ನಮ್ಮ ಮಹಾರಾಜರ ಮೇಲೆ ಆಕ್ರಮಣ ಮಾಡಿದ. ನನಗೆ ಅರ್ಥವಾಗುತ್ತಿಲ್ಲ. ಇಂಥ ರಾತ್ರಿಯಲ್ಲಿ ಅಂತ ತುರ್ತು ಕೆಲಸ ಏನು ಬಂದಿದೆ? ಪ್ರಣಾಮ ಗುರುಗಳೇ. ಪ್ರಣಾಮಗಳು, ಪ್ರಣಾಮಗಳು. ಇವನೆಂತಹ ಮೂರ್ಖ ಇಂತಹ ರಾತ್ರಿಯಲ್ಲಿ ಆಸ್ಥಾನದ ಮಧ್ಯದಲ್ಲಿ ಮಲಗಿರುವನು. ಮತ್ತೆ ನಿಮಗೂ ಕೂಡ ಆಸ್ಥಾನದ ಮಾನ ಮರ್ಯಾದೆಗಳ ಬಗ್ಗೆ ಗಮನವಿಲ್ಲವೇ? ಇಲ್ಲೊಬ್ಬ ಆಸ್ಥಾನದ ಮಧ್ಯದಲ್ಲಿ ನಿದ್ರಿಸುತ್ತಿರುವನು, ನೀವು ನೋಡಿದ್ರೆ ಪರಸ್ಪರ ಮಾತನಾಡುತ್ತಿರುವಿರಿ. ಆಚಿಕೆ ಆಗಬೇಕು ನಿಮಗೆ. ಹೇಳೋ ಹೇಳೋ. ಗುರುಗಳೇ, ಈ ವ್ಯಕ್ತಿ ಇದು ಯಾರೇ ಆಗಿರಲಿ ಪಂಡಿತ ರಾಮಕೃಷ್ಣ, ಈ ರೀತಿ ಆಸ್ಥಾನದ ಮಧ್ಯದಲ್ಲಿ ನಿದ್ದೆ ಮಾಡಬಾರದು. ಹೇಳು ಹೇಳು, ಇಲ್ಲವಾದರೆ ನಾವು ನಮ್ಮ ಮಂತ್ರಶಕ್ತಿಯಿಂದ ನಿನ್ನನ್ನು ಮಲಗಿದಲ್ಲಿಯೇ ಭಸ್ಮ ಮಾಡುತ್ತೇವೆ. ಹೇಳು. ಈ ವ್ಯಕ್ತಿಯನ್ನು ನೋಡಿದರೆ ಸತ್ತವನ ರೀತಿ ಕಾಣುತ್ತಿರುವನಲ್ಲ? ಯಾಕೆಂದರೆ ಇವನು ಸತ್ತಿದ್ದಾನೆ. ಆದರೆ ಇವನು ನಗುತ್ತಿರುವನು. ಅವನ ಮುಖವಿರುವುದೇ ಹಾಗೆ. ಧನಿಮನಿ, ಗುರುಗಳಿಗೆ ನೀರು ತಂದು ಕೊಡಿ. ಆಯ್ತು ಪಂಡಿತ ರಾಮಕೃಷ್ಣರೇ. ನೀರು ತನ್ನಿ, ಕುಡಿಸ್ರೋ. ಮಹಾರಾಜರು, ಪ್ರಣಾಮಗಳು ಮಹಾರಾಜರೇ. ಪ್ರಣಾಮಗಳು. ಪ್ರಣಾಮಗಳು. ಅರ್ಧರಾತ್ರಿಯಲ್ಲಿ ನಿಮ್ಮನ್ನು ಇಲ್ಲಿಗೆ ಕರೆದಿದ್ದಕ್ಕೆ ಕ್ಷಮೆ ಯಾಚಿಸುತ್ತಿದ್ದೇವೆ. ಆದರಿದು ಗಂಭೀರ ವಿಷಯ. ಈ ವ್ಯಕ್ತಿ ನನ್ನ ಮೇಲೆ ಆಕ್ರಮಣ ಮಾಡಿದ. ನಮಗೆಲ್ಲವೂ ತಿಳಿದಿದೆ ಮಹಾರಾಜರೇ. ಮಹಾರಾಜರ, ಈ ವ್ಯಕ್ತಿ ನಿಮ್ಮ ಕೋಣೆಯನ್ನು ಅತಿಕ್ರಮವಾಗಿ ಪ್ರವೇಶಿಸಿದ್ದನು ಹಾಗೂ ನಿಮ್ಮನ್ನು ಕೊಲೆ ಮಾಡಲು ಸಂಚು ರೂಪಿಸಿದ್ದನು. ಆದರೆ ಇವನಿಗೆ ಗೊತ್ತಿಲ್ಲ ನಿಮ್ಮ ಮೇಲೆ ಆಕ್ರಮಣ ಮಾಡಲು ಬಂದವನಿಗೆ ಮೃತ್ಯುವೇ ಗತಿ ಎಂದು. ನೋಡು ನೋಡು, ನಿನ್ನ ಪರಿಸ್ಥಿತಿ ಏನಾಗಿದೆ ಎಂದು ನೋಡು. ಮಹಾರಾಜರ ಮುಂದೆ ಏನೂ ನಡೆಯುವುದಿಲ್ಲವೆಂದು. ಗುರುಗಳೇ, ಮಹಾರಾಜರೇ, ಏನಾಯಿತೆಂದು ವಿವರಿಸಿ. ಹೇಳಿ 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 ಹೇಳಿ. ನಾವು ನಮ್ಮ ಕಕ್ಷೆಯಲ್ಲಿ ಮಲಗಿದ್ದೆವು. ಆಗ ಒಂದು ಸದ್ದಿಗೆ ನಮಗೆ ಎಚ್ಚರವಾಯಿತು. ಅದರ ನಂತರ ಏನಾಯಿತು? ಅದರ ನಂತರ ಈತ ತನ್ನ ಕೈಯಲ್ಲಿ ಪರಶುವನ್ನು ಹಿಡಿದು ನಮ್ಮ ಕಡೆಯೇ ಬರುತ್ತಿದ್ದ. ಇವನು ನಮ್ಮ ಮೇಲೆ ಆಕ್ರಮಣ ಮಾಡುವ ಮೊದಲು ನಾವು ಎಲ್ಲ ಶಕ್ತಿ ಬಳಸಿ ಆಕ್ರಮಣ ಮಾಡಿದೆವು. ಹಾಗೂ ಮಹಾಮಂತ್ರಿಗಳೇ, ನಮ್ಮ ಮಾತು ತಿಳಿಯುತ್ತೆ? ಹೌದು 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 ಮಹಾರಾಜರೇ, ಹೌದು. ಒಳ್ಳೆಯದು. ಧನಿಮನಿ, ಮಹಾರಾಜರ ಮಾತುಗಳು ಕೇಳಲು ರುಚಿಕರವಾಗಿವೆ. ನಮಗೆ ಉತ್ಸಾಹ ಬರುತ್ತಿದೆ. ಹೋಗಿ ಹೋಗಿ ಏನಾದರೂ ಪಾನೀಯದ ವ್ಯವಸ್ಥೆ ಮಾಡಿ. ನಡಿಮನಿ, ಪಾನೀಯ ತರೋಣ. ಮಹಾರಾಜರೇ, ಮುಂದೇನಾಯ್ತು? ಅದರ ನಂತರ ಇವನು ಸಂಭಾಳಿಸಿಕೊಂಡು ಎದ್ದು ನಿಂತ. ಆಕ್ರಮಿಸಲು ಬಂದ. ಮಹಾರಾಜರೇ, ಬಹುಶಃ ನೀವು ಈತನಿಗೆ ಮೆಲ್ಲಗೆ ಹೊಡೆದಿರಬಹುದು. ಏಕೆಂದರೆ ನಿಮ್ಮ ಒಂದೇ ಒಂದು ಹೊಡೆತಕ್ಕೆ ಆನೆಗಳೇ ಮುಚ್ಚಿ ಹೋಗುತ್ತವೆ. ನಾವು ಆ ರೀತಿ ಕೇಳಿದ್ದೆವು. ನಂತರ ಏನಾಯ್ತು? ನಂತರ ಇವನು ನಮ್ಮ ಕಡೆಗೆ ಬಂದ. ನಾವು ಮತ್ತೆ ಆಕ್ರಮಣ ಮಾಡಿದೆವು, ಸ್ವಲ್ಪ ಮೆತ್ತಗೆ. ಎರಡನೇ ಬಾರಿಯೂ ಮೆತ್ತಿಗೆ ಹೊಡೆದರೆ? ಅರ್ಥವಾಯ್ತು ಮಹಾರಾಜರೇ, ಅರ್ಥವಾಯ್ತು. ಅದರ ಅರ್ಥ ನೀವು ಈತನ ಜೊತೆ ಯುದ್ಧ ಮಾಡಿಲ್ಲ, ಆಟವಾಡಿದ್ದೀರಿ. ಸರಿ, ನಂತರ ಏನಾಯ್ತು ಮಹಾರಾಜರೇ? ಅದರ ನಂತರ ನಮಗೆ
ಮಹಾರಾಣಿ ತಿರುಮಲಾಂಬ ಕಾಣಲಾರಂಭಿಸಿದರು. ಮಹಾರಾಜರೇ, ಇಂತಹ ವಿಚಿತ್ರವಾದ ವ್ಯಕ್ತಿಯ ಮುಖದಲ್ಲೂ ನಿಮಗೆ ತಿರುಮಲಾಂಬ ದೇವಿಯರು ಕಂಡರೆ? ಇಲ್ಲ ಗುರುಗಳೇ, ನಾವು ಇವನನ್ನು ಹೊಡೆಯಬೇಕೆಂದಿದ್ದೆವು. ಆದರೆ ಮಹಾರಾಣಿ ತಿರುಮಲಾಂಬ ಕೈಯಲ್ಲಿ ಚೆಂಬನ್ನು ಹಿಡಿದು ಅದರಲ್ಲಿ ಹೊಡೆದರು. ಇವನು ಸತ್ತ. ಹೌದಾ? ಧನ್ಯ ಮಹಾರಾಣಿ ತಿರುಮಲಾಂಬ ಅವರೇ, ನೀವು ನಮ್ಮ ಮಹಾರಾಜರ ಪ್ರಾಣ ರಕ್ಷಣೆ ಮಾಡಿದ್ದೀರಿ. ಗುರುಗಳೇ, ರಕ್ಷಿಸಿದರು ಎಂದರೇನರ್ಥ? ಯುದ್ಧ ಮಾಡಿದ್ದು ನಾವು, ಹೇಳಿದವಲ್ಲ. ನಾವು ಕೂಡ 2 ಏಟು ಹೊಡೆದಿದ್ದೆವು. ಮಹಾರಾಜರೇ, ಇದೀಗ ತಾನೇ ನೀವು ಹೇಳಿದಿರಿ ಮಹಾರಾಣಿಯವರು ಈತನ ಮೇಲೆ ಕಳಚವನ್ನು ಎಸೆದರು ಎಂದು. ಹೌದು, ಚಂಬಿನಿಂದ ಹೊಡೆದೆವು. ಆದರೆ ವಿಷಯಕ್ಕೆ ಬನ್ನಿ, ವಿಷಯಕ್ಕೆ. ಈ ವಿಚಿತ್ರ ಗುರುತುಗಳು ಇರುವ ವ್ಯಕ್ತಿ ಯಾರು? ಇವನು ಮಹಾರಾಜರ ಮೇಲೆ ಆಕ್ರಮಣ ಏಕೆ ಮಾಡಿದ? ಅದನ್ನೇ ನಾವು ಯೋಚಿಸುತ್ತಿದ್ದೆವು. ಅದಕ್ಕೆ ನಿಮ್ಮನ್ನು ಕರೆದದ್ದು. ಆದರೆ ನೀವು ಗುರುಗಳೇ ಬೇಡದ ಪ್ರಶ್ನೆಗಳನ್ನು ಕೇಳುತ್ತಿದ್ದೀರಿ ನಮ್ಮನ್ನು. ತನ್ವಿ ಗುರುಗಳೇ, ತಾನಿಯ ಗುರುಗಳೇ ಕೊಡಿ. ಇದೇನು? ಅಯ್ಯೋ ಮೂರ್ಖರೇ, ಇಲ್ಲಿ ಮಹಾರಾಜರ ಮೇಲೆ ಆಕ್ರಮಣವಾಗಿದೆ, ನೀವು ನೋಡಿದ್ರೆ ಪಾನೀಯವನ್ನು ತಂದಿದ್ದೀರಿ. ತೆಗೆದುಕೊಂಡು ಹೋಗಿ ಇಲ್ಲಿಂದ, ಹೊರಡಿ ಇಲ್ಲಿಂದ. ಇವರು ಮೂರ್ಖರು ಮಹಾರಾಜರೇ. ಮಹಾಮಂತ್ರಿಗಳೇ, ಈ ವ್ಯಕ್ತಿಯ ಬಗ್ಗೆ ಇನ್ನಷ್ಟು ವಿಷಯ ಸಂಗ್ರಹಿಸಿ. ನಿಮ್ಮ ಆಜ್ಞೆ ಮಹಾರಾಜರೇ. ಆದರೆ ಈ ಶವವನ್ನು ಏನು ಮಾಡುವುದು? ಮಾಡುವುದೇನು? ಬಾವಿಯಲ್ಲಿ ಎಸೀರಿ. ಗುರುಗಳೇ, ಇವನ ಅಂತಿಮ ಕ್ರಿಯೆ? ಪಂಡಿತ ರಾಮಕೃಷ್ಣ, ಯಾವ ವ್ಯಕ್ತಿ ಮಹಾರಾಜರ ಮೇಲೆ ಆಕ್ರಮಣ ಮಾಡಿದ್ದಾನೋ ಅಂತಹ ವ್ಯಕ್ತಿಯ ಅಂತಿಮ ಸಂಸ್ಕಾರವನ್ನು ಮಾಡಲು ನಾವು ಬಿಡುವುದಿಲ್ಲ. ಖಂಡಿತ ಮಾಡಲು ಬಿಡುವುದಿಲ್ಲ. ಈ ವ್ಯಕ್ತಿಯ ಅಂತಿಮ ಕ್ರಿಯೆ ನಡೆಯುವ ಹಾಗಿಲ್ಲ. ಇದನ್ನು ಬಾವಿಯಲ್ಲಿ ಎಸೀರಿ. ಗುರುಗಳೇ, ಈ ಶವವನ್ನು ನಿಮ್ಮ ಬಾವಿಯಲ್ಲಿ ಹಾಕಿದರೆ ಅಲ್ಲಿನ ನೀರು ಕಲುಷಿತವಾಗುವುದು. ನಮ್ಮ ಬಾವಿ? ನಾವು ನಮ್ಮ ಬಾವಿಯ ಬಗ್ಗೆ ಹೇಳಲಿಲ್ಲ. ವಿಜಯನಗರದ ಹೊರಗೆ ಉಪಯೋಗಕ್ಕೆ ಬಾರದ ಬಾವಿ ಇದೆಯಲ್ಲ, ಅದರ ಬಗ್ಗೆ ಹೇಳಿದೆವು. ಅಲ್ಲಿ ಎಸೀರಿ. ಇದನ್ನು ತೆಗೆದುಕೊಂಡು ಹೋಗಿ. ಏನು ಮಹಾರಾಜರೇ? ಗುರುಗಳೇ, ನಮ್ಮ ಅನಿಸಿಕೆ ಎಂದರೆ ಇವನ ಅಂತ್ಯಕ್ರಿಯೆ ಮಾಡಿಸಬೇಕು. ಒಬ್ಬ ಮೃತ ವ್ಯಕ್ತಿಯೊಂದಿಗೆ ಏನು ಸಾಧಿಸುವುದು? ಖಂಡಿತ ಮಹಾರಾಜರೇ. ಮಹಾಮಂತ್ರಿಗಳೇ, ಈ ಶವ ಸಂಸ್ಕಾರದ ಜೊತೆ ನನ್ನ ಅಂತಿಮ ಸಂಸ್ಕಾರದ ವ್ಯವಸ್ಥೆಯನ್ನೂ ಮಾಡಿ. ಏನು? ಇದೇನು ಹೇಳುತ್ತಿದ್ದೀರಿ? ಮಹಾರಾಜರೇ, ಈ ಕೊಲೆಗಾರ ನಿಮ್ಮನ್ನು ನಮ್ಮಿಂದ ಕಸಿದುಕೊಳ್ಳುವ ಪ್ರಯತ್ನ ಮಾಡಿದ. ನಮ್ಮೆಲ್ಲರ ಪ್ರೀತಿಯ ವಿಜಯನಗರ ಸಾಮ್ರಾಜ್ಯದ ಮಹಾರಾಜರನ್ನು. ಗುರುಗಳೇ, ಸಮಾಧಾನ ತಂದುಕೊಳ್ಳಿ. ನಾವು ಕ್ಷೇಮವಾಗಿದ್ದೇವೆ. ಹಾಗೂ ನೀವು ನಮ್ಮನ್ನು ಇಷ್ಟು ಪ್ರೀತಿಸುತ್ತೀರಿ ಎಂದುಕೊಂಡಿರಲಿಲ್ಲ. ಮಹಾರಾಜರೇ, ನಮಗೆ ನಿಮ್ಮ ಮೇಲಿರುವ ಪ್ರೀತಿಗೆ ಯಾವ ಮಿತಿಯೂ ಇಲ್ಲ. ಈ ದಿನ ಮಹಾರಾಣಿ ತಿರುಮಲಾಂಬಾದೇವಿಯವರು ಒಂದೇ ಬಾರಿಗೆ 2 ಜೀವಗಳ ರಕ್ಷಣೆ ಮಾಡಿದರು. ನಿಮ್ಮದು ಹಾಗೂ ನಮ್ಮದು. ಹೌದು ಮಹಾರಾಜರೇ, ಒಂದು ವೇಳೆ ನಿಮಗೆ ಏನಾದರೂ ಆಗಿದ್ದರೆ ನಾವು ಪ್ರಾಣ ಸಹಿತ ಉಳಿಯುತ್ತಿರಲಿಲ್ಲ. ಮಹಾರಾಣಿ ತಿರುಮಲಾಂಬ ಅವರೇ, ನೀವೇ ಧನ್ಯರು. ಧನ್ಯರು, ಧನ್ಯರು, ನೀವೇ ಧನ್ಯರು. ಅಂತಹ ವೀರವನಿತೆಗೆ ಜಯವಾಗಲಿ. ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಶಾಂತರಾಗಿರಿ. ಕೊತ್ವಾಲರೇ, ಹೇಳಿ ಮಹಾರಾಜರೇ. ಈ ಶವವನ್ನು ಬಾವಿಯಲ್ಲಿ ಎಸೆಯಿರಿ. ಸರಿ ಮಹಾರಾಜರೇ. ರಾಮ, ನಿನ್ನ ಮನೆಗೆ ಬಂದು ಆ ಪಿಶಾಚಿ ಸವಾಲು ನೀಡಿದ್ದು ಹಾಗೂ ಇಲ್ಲಿ ರಾಜರ ಮೇಲೆ ಪ್ರಹಾರ ಮಾಡಿರುವುದನ್ನು ನೋಡಿದರೆ ಏನೋ ಕೆಟ್ಟದಾಗುತ್ತದೆ. ನೋಡಿ, ನೀವೆಲ್ರೂ ನನ್ ಜೊತೆನೇ ಇರ್ಬೇಕು, ಆಯ್ತಾ? ಹಾ, ಒಂದ್ ಕೆಲ್ಸ ಮಾಡಿ, ತಳ್ಳಿಬಿಡಿ. ಅಯ್ಯೋ ಮೂರ್ಖರೇ, ನನ್ನನ್ನಲ್ಲ, ಶವವನ್ನು ತಳ್ಳಿರಿ. ಬನ್ನಿ. ಭಾವ, ನಿಮ್ ಬೆನ್ನುಜ್ಲಾ? ಬೇಡ, ದೂರ ಇರು, ದೂರ ಇರು. ಇದು ಸ್ನಾನ ಮಾಡೋ ಸಮಯನಾ? ಶವದ ಹತ್ರ ಹೋಗಿದ್ದೆ, ಸ್ನಾನ ಮಾಡ್ಬೇಕಲ್ವಾ? ಏನು ಶವನ? ಏನಾಯ್ತು ಆಸ್ಥಾನದಲ್ಲಿ? ಮಹಾರಾಜರು, ಇಬ್ಬರು ರಾಣಿಯರು ಚೆನ್ನಾಗಿದ್ದಾರೆ ತಾನೆ? ಮಹಾರಾಜರನ್ನು ಆಕ್ರಮಣ ಮಾಡಲು ಒಬ್ಬ ವ್ಯಕ್ತಿ ಬಂದಿದ್ದ, ಅವನು ಸತ್ತು ಹೋದ. ಆಕ್ರಮಣನ? ದೊಡ್ಡ ಯುದ್ಧಾನೇ ಆಗಿಲ್ಬೇಕಲ್ವಾ? ಇಲ್ಲ ಗುಂಡಪ್ಪ, 2 ಏಟು ಬಿದ್ದಿದ್ದವನ್ಗೆ. ಅಕಸ್ಮಾತ್ ತಲೆಗೆ ಕಳ್ಸಾನು ಬಡಿತು. ಮಹಾಲಾಜ್ಲು ಕದ್ಗ ಬಿತ್ತು, ಕಲ್ಸದಿಂದ ಯುದ್ಧ ಮಾಡದ್ಲಾ? ಮೂರ್ಖ ಕುಮಾರ,
ಮಹಾರಾಣಿ ತಿರುಮಲಾಂಬಾ ದೇವಿಯವರು ಕಳಸದಿಂದ ಅವನ ತಲೆಗೆ ಹೊಡೆದ್ರು, ಅವನು ಸತ್ ಹೋದ. ಮತ್ತು ಮಹಾರಾಜರು ಪ್ರಾಣ ಉಳಿಸಿದ್ರು. ಅಮ್ಮ, ನೀವು ಮಹಾರಾಣಿ ತಿರುಮಲಾಂಬ ಅವ್ರಿಗೆ ಕೋಲನ್ನ ಉಪಯೋಗಿಸೋದನ್ನ ಹೇಳ್ಕೊಟ್ಟಿದ್ರಲ್ಲ, ಅದೀಗ ಉಪಯೋಗಕ್ಕೆ ಬಂತು. ಅದು ಮಹಿಳೆಯರೇ ಇಲ್ಲ ಅಂದ್ರೆ ಪುರುಷರು ಇಂತಹ ಪ್ರಪಂಚದಲ್ಲಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಅಮ್ಮೇಶ್ವರಿ, ಎಲ್ಲಿನ ವಿಷಯನ ಎಲ್ಲಿಗೆ ತಗೊಂಡು ಹೋಗ್ತೀರಾ? ಲಾಮ, ಆ ಕೊಲೆಗಾಲ ಯಾಲು? ಇಲ್ಲಿವರೆಗೂ ಅದ್ರ ಬಗ್ಗೆ ಏನೂ ಗೊತ್ತಾಗಿಲ್ಲ. ಆದ್ರೆ ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿದ್ದಾನೆ. ಶರೀರ ಹಾಗೂ ಮುಖದ ಮೇಲೆಲ್ಲ ವಿಚಿತ್ರವಾದ ಚಿಹ್ನೆಗಳಿವೆ. ಲಾಮ, ನನ್ನ ಕೊಲೆಗಾಲ ನೋಡ್ಬೇಕು. ಹಾ, ನಾನು ನೋಡ್ಬೇಕು. ಗುಂಡಪ್ಪ, ಗುರುಗಳು ಹೇಳಿದ್ರು ಅಂತ ಆ ಶವನ ಬಾವಿಯಲ್ಲಿ ಹಾಕಿದ್ದಾರೆ. ಗೋವಿಂದ ಮಹಾಶಯರೇ, ನೀವು ಏನ್ ನೋಡ್ತಿದ್ದೀರಿ? ಶವ. ಯಾವ ಶವ? ಕೊಲೆಗಾರನ್ ಶವ. ಓ, ಆ ಕೊಲೆಗಾರನ ಶವ. ಆದ್ರೆ ಅದನ್ನ ಊರ ಹೊರಗಿನ ಬಾವಿಯಲ್ಲಿ ಹಾಕೋದಕ್ಕೆ ಹೇಳಿದ್ದಾರೆ. ನೀನು ಈ ಬಾವಿಯಲ್ಲಿ ಏನ್ ನೋಡ್ತಿದ್ಯಾ? ಭಾವ, ಮಳೆಗಾಲದಲ್ಲಿ ನಾನು ತುಂಬಾ ದೋಣಿಗಳನ್ನ ಬಿಟ್ಟಿದ್ದೀನಿ ನೀರಿನಲ್ಲಿ. ವಸ್ತುಗಳು ನೀರಿನ ಮೇಲೆ ತೇಲುತ್ತೆ. ಅದೇ ರೀತಿ ಶವ ಕೂಡ ಇಲ್ಲಿ ತೇಲ್ಕೊಂಡ್ ಬರ್ಬಹುದಲ್ವಾ? ಅಯ್ಯೋ, ಭಗವಂತ ಎಲ್ರಿಗೂ ಬುದ್ಧಿ ವಿತರಿಸ್ಬೇಕಾದಾಗ ನೀವೇನ್ ನಿದ್ದೆ ಮಾಡ್ತಿದ್ರಾ? ಏನಂದ್ರಿ? ಇಷ್ಟು ದಿನ ನೀವು ನನ್ನನ್ನು ಏನಂದ್ರು ನಾನು ಸುಮ್ಮನೆ ಇರ್ತಿದ್ದೆ. ನನ್ನ ತಮ್ಮನ ಏನಾದ್ರು ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಭಾವ, ನೀವ್ ಮಹಾನುಭಾವರು. ಅದು ಹೌದು. ಅದನ್ನ ಈಗ ಯಾಕೆ ಹೇಳ್ತಿದ್ಯಾ? ಇಷ್ಟು ನೀರನ್ನ ಹೊರಗ್ ತೆಗೆದ್ಮೇಲೂ ಬಾವಿಲ್ ಎಷ್ಟ್ ನೀರಿತ್ತೋ ಅಷ್ಟೇ ಇದೆ. ಇಂಥ ಕೆಲ್ಸ ನೀವು ಮಾತ್ರ ಮಾಡಕ್ ಸಾಧ್ಯ. ಹಾ, ಭಾಸ್ಕರ ಅಳ್ತಾ ಇದ್ದಾರೆ. ಅಮ್ಮ, ನಾ ಹೋಗ್ತೀನಿ, ಬರ್ತೀನಿ. ಭಾವ, ನಾನು ಕೂಡ ನಿಮ್ ಹಾಗಾಗ್ಬೇಕು. ನನ್ನ ಹಾಗೆ ಆಗ್ಬೇಕಲ್ವಾ? ಹಾಗಾದ್ರೆ ಮದ್ವೆ ಆಗ್ಬಿಡು. ಮದ್ವೆ? ಯಾಕಂದ್ರೆ ಮದ್ವೆ ನಂತರವೇ ಗಂಡಸಿನ ದಡ್ಡ ತಲೆ ಕೆಲ್ಸ ಮಾಡೋದಕ್ ಶುರು ಮಾಡೋದು. ಅಂದ್ರೆ ಮದ್ವೆಗೂ ಮುಂಚೆ ಗಂಡಸಿನ ತಲೆ ಕೆಲ್ಸ ಮಾಡಲ್ವಾ? ಮೂರ್ಖರಾಮ, ಕೆಲ್ಸ ಮಾಡಿದಿದ್ರೆ ಪುರುಷ ಮದ್ವೆ ಯಾಕೆ ಮಾಡ್ಕೋತಿದ್ದ? ಈಗ ಹೋಗು, ನನಗ್ ಸ್ನಾನ ಮಾಡೋದಕ್ ಬಿಡು. ಹಾಗೆ ಆಗ್ಲಿ ಭಾವ. ಹಾ. ಮತ್ತೆ ಜೀವಂತಗೊಂಡೆಯ? ಜೀವಂತಗೊಂಡಿರುವೆ, ಆದರೆ ನೀನಿನ್ನು ಜೀವಂತವಾಗಿ ಇರಲಾರೆ. ಮಹಾರಾಜರೇ, ನನ್ನ ವೀಣೆ ಒಡೆದು ಹೋಯಿತು. ನನ್ನ ಇಷ್ಟವಾದ ವೀಣೆ ಒಡೆದು ಹೋಯಿತು. ಬಾಗ್ಲು ಮತ್ತೆ ಯಾರೋ ತಟ್ತಿದ್ದಾರೆ. ಯಾರೋ ಬಂದಿದ್ದಾರೆ ಅಂದ್ರೆ ಬಾಗಿಲು ತೆಗೀರಿ. ಶಿಶುವಸ್ಥೆಯ ಈ ವಿಷಯ ನನಗೆ ಅರ್ಥ ಆಗಿಲ್ಲ. ಎದ್ದ ಕೂಡಲೇ ಏಕೆ ಹಸಿವಾಗುತ್ತದೆ? ಶಾರದಾ, ಶಾರದಾ! ಇಲ್ಲಿ ನೋಡಿ, ಭಾಸ್ಕರನು ನಿದ್ದೆಯಿಂದ ಎದ್ಬಿಟ್ಟ. ನೀವೇ ಹೋಗಿ.
ಸುಮ್ನೆ ಇರು ಪುಟ್ಟ, ಸುಮ್ನೆ ಇರು. ಯಾರು? ಭಾವ, ಬಾಗ್ಲ ಹತ್ರ ಯಾರೋ ಇದ್ದಾರೆ. ಯಾರೇ ಇರ್ಲಿ ಅವ್ರನ್ನ ಓಡಿಸ್ಬಿಡು, ಓಡಿಸು. ಹಾಗೆ ಆಗ್ಲಿ ಭಾವ. ಅಯ್ಯಯ್ಯೋ, ಬಾಗ್ಲು ಯಾರಾದ್ರೂ ತಟ್ಟಿರ್ಬಹುದು. ಅವ್ರನ್ನ ಓಡ್ಸಕ್ ಯಾಕೆ ಹೇಳಿದ್ರಿ ನೀವು? ಅಯ್ಯೋ, ಇದು ಆ ಸಮಯನಾ? ಒಳ್ಳೆಯವ್ರು ಯಾರಾದ್ರೂ ಇಷ್ಟೊತ್ತಲ್ಲಿ ಬಾಗ್ಲು ತಟ್ತಾರ? ಅಯ್ಯೋ, ಯಾರಾದ್ರೂ ಆಗಿರ್ಬಹುದಲ್ಲ. ನೀವ್ ಒಂದ್ಸರಿ ಹೋಗ್ ನೋಡಿ. ಯಾರದು ಗೋವಿಂದ? ಗೊತ್ತಿಲ್ಲ ಭಾವ, ಯಾರು ದಪ್ಪಗಿರೋ ವ್ಯಕ್ತಿ. ಮುಖ ನೋಡಿದ್ರೆ ಎಲ್ಲ ನೋಡ್ದ ಹಾಗಿತ್ತು. ಮುಂಚೆನೂ ಕೂಡ ಒಂದ್ಸಲ ನಿಮ್ಮನ್ನ ಹುಡ್ಕೋಕೆ ಮಹಾರಾಜರ ಜೊತೆ ಬಂದಿದ್ರು. ಅಯ್ಯೋ, ಮಂತ್ರಿಗಳೇ, ಕ್ಷಮಿಸಿ ಮಂತ್ರಿಗಳೇ. ಅದು ಪಂಡಿತ ರಾಮಕೃಷ್ಣರೇ, ಈ ವಿಷಯವೆಲ್ಲ ಇರಲಿ, ಆದರೆ ಆ ಹುಡುಗ ಯಾರು? ತಲೆನೋವು, ತಲೆನೋವು. ಶಾರದನ ತಮ್ಮ, ನನ್ನ ಭಾಮೈದ. ದೇವರೇ ನಿಮ್ಮನ್ನ ಕಾಪಾಡಬೇಕು. ನಡೀರಿ, ಬೇಗ ನಮ್ಮೊಂದಿಗೆ ಬನ್ನಿ. ಈಗೇನಾಯ್ತು? ಮಹಾರಾಜರೇ, ಒಂದು ಮಾತಂತೂ ಸತ್ಯ. ಮಹಾರಾಣಿ ಚಿನ್ನಾದೇವಿಯವರು ಸಹ ತಿರುಮಲಾಂಬಾ ದೇವಿಯವರಷ್ಟೇ ವೀರರು. ಈ ಬಾರಿ ನಿಮ್ಮನ್ನು ಚಿನ್ನಾದೇವಿಯವರು ರಕ್ಷಣೆ ಮಾಡಿದ್ದಾರೆ. ಇದೇನು ಹೇಳಿದ್ರಿ ಗುರುಗಳೇ? ಮಹಾರಾಜರ ಖಡ್ಗಕ್ಕೆ ಕೆಲ್ಸ ಕೊಡಕ್ ಹೋಗ್ಬಿಡಿ ಗುರುಗಳೇ. ಅಂದ್ರೆ ನಿಮ್ಮ ಪ್ರಾಣದ ರಕ್ಷಣೆಯನ್ನ ಯಾರು ಮಾಡೋದಿಲ್ಲ. ಮಹಾರಾಜರೇ, ನೀವಂತೂ ಅದ್ಭುತ, ಅದ್ವಿತೀಯ, ಅಕಲ್ಪನೀಯ, ಅವಿಸ್ಮರಣೀಯ. ಧನ್ಯವಾದ ಗುರುಗಳೇ. ಆದರೆ ಮಹಾರಾಜರೇ, ಆಗಿದ್ದಾದರೂ ಏನು? ಈ ಬಾರಿಯೂ ಇವನನ್ನು ಕಂಡು ಚಕಿತರಾದೆವು, ಆದರೆ ಇವನನ್ನು ಕೊಲ್ಲಲು ಬಯಸಲಿಲ್ಲ. ಜೀವಂತವಾಗಿಡಲು ನೋಡಿದೆವು. ಇವನಿಂದ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇಕಿತ್ತು. ಆದರೆ ಮಹಾರಾಣಿ ಚಿನ್ನಾದೇವಿ ಎಲ್ಲ ಹಾಳು ಮಾಡಿದರು. ಓಹೋ ಹೋ 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 ಹೋ, ಆಶ್ಚರ್ಯ ಮಹಾರಾಜರೇ. ಒಂದೇ ರೀತಿ ಕಾಣುವ ಇಬ್ಬರು ಆಕ್ರಮಣಕಾರರು. ಮಹಾರಾಜರೇ, ಇವರನ್ನು ಜೀವಂತವಾಗಿ ಹಿಡಿದಿದ್ದರೆ ಉಪಯೋಗವಾಗುತ್ತಿತ್ತು. ನನಗಾಗನಿಸುತ್ತದೆ. ಅಗತ್ಯವಿತ್ತು ಗುರುಗಳೇ, ಅನಿವಾರ್ಯವಿತ್ತು. ಬನ್ನಿ ಪಂಡಿತ ರಾಮಕೃಷ್ಣರೇ. ಪ್ರಣಾಮ ಮಹಾರಾಜರೇ. ಪ್ರಣಾಮಗಳು. ನಿಮ್ಮೇಲೆ ಮತ್ತೆ ಆಕ್ರಮಣವಾಯ್ತಾ? ಹೌದು. ಭಗವಂತ, ಇದು ಹೇಗ್ ಸಾಧ್ಯ? ಏನಾಯ್ತು ಮಹಾರಾಜರೇ? ಇದು ಅದೇ ವ್ಯಕ್ತಿ ನೆನ್ನೆ ನಿಮ್ಮ ಮೇಲೆ ಆಕ್ರಮಣ ಮಾಡಿದವನು. ಪಂಡಿತ ರಾಮಕೃಷ್ಣ, ಒಮ್ಮೆ ಮೃತ್ಯುವಾದ ವ್ಯಕ್ತಿ ಜೀವಂತನಾಗಲು ಹೇಗೆ ಸಾಧ್ಯ? ಅದನ್ನೇ ನಾನು ಯೋಚಿಸ್ತಿದ್ದೀನಿ ಗುರುಗಳೇ. ಆದರೆ ಪಂಡಿತ ರಾಮಕೃಷ್ಣರೇ, ಈ ವ್ಯಕ್ತಿ ಆ ವ್ಯಕ್ತಿ ಅಲ್ಲದೇ ಇರಬಹುದಲ್ಲವೇ? ಅವನಂತೆಯೇ ಕಾಣುವ ಬೇರೆಯವನಿರಬಹುದಲ್ಲವೇ? ಮಹಾರಾಜರೇ, ನನಗೆ ಅನ್ನಿಸುವ ಹಾಗೆ ಇಂತಹ ವ್ಯಕ್ತಿಗಳು ವಿಶೇಷ ಆಕ್ರಮಣ ಸೈನ್ಯದೊಂದಿಗೆ ಸಂಬಂಧ ಹೊಂದಿರುತ್ತಾರೆ. ಅದಕ್ಕೆ ಇವರ ವೇಷಭೂಷಣ ಹಾಗೂ ಅವರ ದೇಹದ ಮೇಲೆ ಇಂತಹ ಚಿಹ್ನೆಗಳಿರುತ್ತವೆ. ಹಾಗಾಗುವ ಸಾಧ್ಯತೆಗಳಿವೆ. ಆದರೆ ಈ ವ್ಯಕ್ತಿಯಂತೂ ನಾವು ಮೊದಲು ನೋಡಿದವನೇ. ಇವನ ಮುಖದ ಮೇಲೆ ಮಹಾರಾಣಿ ತಿರುಮಲಾಂಬಾ ದೇವಿಯವರು ಹೊಡೆದಿರುವ ಗುರುತು ಇದೆ. ನಾನಿದನ್ನು ಮೊದಲೇ ನೋಡಿದ್ದೆ. ಆದರೆ ಇದು ನೋಡಿ, ಇದು ಬೇರೆಯ ಚಿಹ್ನೆ. ಬಹುಶಃ ನೀವು ಮಾಡಿರುವ ದಾಳಿಯಿಂದ ಆಗಿರಬಹುದು. ಇಲ್ಲ 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 ಇಲ್ಲ, ಈ ಬಾರಿಯೂ ಈತ ಮಹಾರಾಜರಿಂದ ಕೊಲ್ಲಲ್ಪಟ್ಟಿಲ್ಲ. ಇಲ್ಲಿ ಕಾಣುತ್ತಿರುವ ಗುರುತು ಮಹಾರಾಣಿ ಚಿನ್ನಾದೇವಿಯವರಿಂದ ಆದದ್ದು. ಈ ವಿಷಯದ ಬಗ್ಗೆ ಕೊತ್ವಾಲರಿಗೆ ಚೆನ್ನಾಗಿ ಗೊತ್ತಿರಬಹುದು. ಯಾಕೆಂದರೆ ಈ ಶವವನ್ನು ಬಾವಿಯಲ್ಲಿ ಹಾಕುವ ಕೆಲಸ ಕೊತ್ವಾಲರದಾಗಿತ್ತು. ಒಳ್ಳೆಯ ವಿಚಾರ. ಕರೆಸಿ ಕೊತ್ವಾಲರನ್ನು. ಇಲ್ಲೇನೋ ನಡೀತಾ ಇದೆ. ಏನೋ, ನೀವೆಲ್ಲರೂ ನನ್ನನ್ನೇಕೆ ನೋಡುತ್ತಿರುವಿರಿ? ಆತಂಕವೇನೆಂದು ಹೇಳಿ ಗುರುಗಳೇ. ಗುರುಗಳೇ, ಹೇಳಿ ಹೇಳಿ ಗುರುಗಳೇ. ನಿಮ್ಮ ದಿವ್ಯ ದೃಷ್ಟಿಗೆ ಸರಿಯಾದ ಕೆಲಸವನ್ನು ಕೊಡುವಂತಹ ಸಮಯ ಈಗ ಬಂದಿದೆ. ಹೇಳಿ. ನಾವು ಕಂಡುಹಿಡಿತೀವಿ, ಖಂಡಿತ ಕಂಡುಹಿಡಿತೀವಿ. ಏಕೆ ಕಂಡುಹಿಡಿಯಲು ಸಾಧ್ಯವಿಲ್ಲ? ಆದರೆ ನಮಗೆ ಅದಕ್ಕೆ ಸ್ವಲ್ಪ ಸಮಯ ಬೇಕು ಮಹಾರಾಜರೇ. ಮಹಾರಾಜರೇ ಕಾಪಾಡಿ! ಅಯ್ಯೋ ಮಹಾರಾಜರೇ ಕಾಪಾಡಿ! ಮಹಾರಾಜರೇ ಕಾಪಾಡಿ! ಅಯ್ಯೋ ಕಾಪಾಡಿ! ನನ್ನನ್ನು ಹೊಡೆದು ಸಾಯಿಸಿ ಬಿಡುತ್ತಾರೆ. ಯಾರು ಹೊಡೆದು ಸಾಯಿಸ್ತಾರೆ? ಅದು ಗೊತ್ತಿಲ್ಲ. ಕೊತ್ವಾಲರೇ, ನಿಮ್ಮನ್ನು ಈ ಸ್ಥಿತಿಗೆ ತಂದವರಾರು? ಮಹಾರಾಜರೇ, ಅದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಿಲ್ಲವೆಂದರೆ ಏನರ್ಥ? ಆಕ್ರಮಣ ಮಾಡಿದವರು ಯಾರು ಎಂದರೆ ಗೊತ್ತಿಲ್ಲ ಎನ್ನುವಿರಲ್ಲ? ಮಹಾರಾಜರೇ, ಅದು ಯಾರು ಅಂತ ಕಾಣಿಸ್ಲೇ ಇಲ್ಲ ಅಂದ್ರೆ ಯಾರು ಅಂತ ಹೇಗೆ ಗೊತ್ತಾಗುತ್ತೆ ಮಹಾರಾಜರೇ?
ಮಧ್ಯರಾತ್ರಿಯಲ್ಲಿ ಪಿಶಾಚಿಯ ಧ್ವನಿ ಕೇಳಿಸಿತ್ತು. ಈ ಕೊಲೆಗಾರ ಮತ್ತೆ ಜೀವಂತವಾಗಿದ್ದು ಇವೆಲ್ಲ ವಿಜಯನಗರಕ್ಕೆ ಬರಲಿರುವ ಸಂಕಟದ ಪ್ರತೀಕವಾಗಿದೆಯಲ್ಲ. ನಗರದ ಕೊತ್ವಾಲರೇ, ಸರಿಯಾಗಿ ಹೇಳಿ, ಏನು ಹೇಳಲು ಹೊರಟಿದ್ದೀರೆಂದು? ಮಹಾರಾಜರೇ, ನಿಮ್ಮ ಆದೇಶದಂತೆ ಶವವನ್ನು ತೆಗೆದುಕೊಂಡು ಬಾವಿಯಲ್ಲಿ ಎಸೆಯಲು ಹೋಗಿದ್ದೆ. ಶವವನ್ನು ಎಸೆದು ಬರುತ್ತಿರುವಾಗ ಅದೇ ರಸ್ತೆಯಲ್ಲಿ ಮಹಾರಾಜರೇ. ಯಾರು? ರಂಗ, ಸೀನಾ, ಎಲ್ಲೋದ್ರಿ? ನನ್ನೊಬ್ಬನೇ ಬಿಟ್ಟು ಎಲ್ಲೋಗ್ಬಿಟ್ರಿ ನೀವು? ರಂಗ, ಅವರಿಲ್ಲದೆ ನೀನು ನಡುಗುತ್ತಿರುವೆಯಾ? ಯಾರದು? ಎದುರುಗ್ ಬಂದ್ ಮಾತಾಡು. ನಿನ್ನ ಎದುರಲ್ಲೇ ಇದ್ದೀನಿ, ಆದರೆ ನನಗೆ ಮನುಷ್ಯರಿಗೆ ಇರುವಂತ ಶರೀರವಿಲ್ಲ. ಅದಕ್ಕೆ ನಾನು ನಿನಗೆ ಕಾಣಿಸುತ್ತಲೇ ಇಲ್ಲ. ನೋಡು, ನೀನ್ ಯಾರಾಗಿದ್ರು ನನ್ ಮುಂದೆ ಬಾ. ನೋಡು, ನಾನು ನಗರದ ಕೋತ್ವಾಲ. ನಾನು ನಿನ್ನ ಕಾರಾಗೃಹದಲ್ಲಿ ಬಂಧಿ ಮಾಡಿಸ್ತೀನಿ. ನೀನು ನನ್ನನ್ನು ಕಾರಾಗೃಹಕ್ಕೆ ಹಾಕುವೆಯಾ? ನಿನಗೆ ನನ್ನ ಶಕ್ತಿಯ ಬಗ್ಗೆ ತಿಳಿದಿಲ್ಲವೆಂದು ಕಾಣುತ್ತದೆ. ನಾನು ಈಗಲೇ ತೋರಿಸುತ್ತೇನೆ. ಅಯ್ಯೋ, ಕಾಪಾಡಿ, ಕಾಪಾಡಿ! ನಮ್ಮ ರಾಜ್ಯದಲ್ಲಿ ಇದೇನಾಗುತ್ತಿದೆ? ಮೃತ ವ್ಯಕ್ತಿ ಜೀವಂತವಾಗುತ್ತಿದ್ದಾನೆ. ಕೊತ್ವಾಲರ ಮೇಲೆ ಅದೃಶ್ಯ ಶಕ್ತಿ ಆಕ್ರಮಣ ಮಾಡುತ್ತಿದೆ. ಗುರುಗಳೇ, ಇವೆಲ್ಲ ಏನು? ಮಹಾರಾಜರೇ, ನನ್ನ ಪ್ರಕಾರ ನಾವು ಮೊದಲಿಗೆ ಈ ಶವವನ್ನು ಅಗ್ನಿಯಲ್ಲಿ ಭಸ್ಮ ಮಾಡಬೇಕು. ಇಲ್ಲದಿದ್ದರೆ ಮತ್ತೆ ಇದು ಜೀವಂತವಾಗಬಹುದು. ಶೋಂ ಚೀಂ ವಿಚಾಯ್, ಶೋಂ ಚೀಂ ವಿಚಾಯ್, ಶೋಂ ಚೀಂ ವಿಚಾಯ್, ಶೋಂ ಚೀಂ ವಿಚಾಯ್. ಇದು ಯಾರು? ಇಲ್ಲಿ ಏಕೆ ಬಂದ? ಮೃತ್ಯುವೇ ಸತ್ಯ, ಉಳಿದದ್ದೆಲ್ಲ ವ್ಯರ್ಥ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಈ ಶವವನ್ನು ಇಷ್ಟು ಸರಳವಾಗಿ ನಾಶ ಮಾಡಲು ಸಾಧ್ಯವಿಲ್ಲ. ಇದಕ್ಕೆ ಮತ್ತೆ ಜೀವ ಬಂದು ಮರಳಿ ಬರುತ್ತದೆ. ಇದರ ಉದ್ದೇಶ ಪೂರ್ಣವಾಗುವವರೆಗೂ ಇದು ಬರುತ್ತಲೇ ಇರುತ್ತದೆ. ನಾಳೆ ಆಸ್ಥಾನಕ್ಕೆ ಒಬ್ಬ ತಾಂತ್ರಿಕ ಬರುತ್ತಾನೆ. ಅವನು ನಿಮ್ಮಲ್ಲಿ ಸಹಾಯ ಕೇಳುತ್ತಾನೆ. ನೀವು ಸಹಾಯ ಮಾಡಬೇಡಿ. ನೀವು ನನ್ನ ಮಾತನ್ನು ಮೀರಿ ಸಹಾಯ ಮಾಡಿದರೆ ನೀವು ಜೀವನ ಪರ್ಯಂತ ನೆನಪಿಟ್ಟುಕೊಳ್ಳುವಂತಹ ಪಾಠವನ್ನು ಕಲಿಸುತ್ತೇನೆ. ಈಗ ನಿನ್ನ ಮೇಲೆ ಆಕ್ರಮಣ ಮಾಡಿದವನು ಈಗ ನನಗೆ ಬಂದಿಯಾಗಿದ್ದಾನೆ. ಹೌದೇ? ಇಲ್ಲಿ ನೋಡು, ನಾನು ಸರಿಯಾದ ಸಮಯಕ್ಕೆ ಅಲ್ಲಿ ಬಾರದಿದ್ದರೆ ನೀನು ಈ ಘಟನೆಯನ್ನು ಇಲ್ಲಿ ಹೇಳಲು ಉಳಿಯುತ್ತಿರಲಿಲ್ಲ. ಏಕೆಂದರೆ ಮೃತ್ಯುವೇ ಸತ್ಯ, ಉಳಿದದ್ದೆಲ್ಲ ವ್ಯರ್ಥ. ದೂರ ಇಡು, ನನ್ನಿಂದ ದೂರ ಇಡು. ಮಹಾರಾಜರೇ, ಮೊದಲಿಗೆ ಇದರಲ್ಲಿ ಏನಿದೆ ಎಂದು ಕೇಳಿ. ಈ ಜೋಳಿಗೆಯೊಳಗೆ ಆ ರಾಕ್ಷಸನ ಆತ್ಮವಿದೆ. ಪ್ರಳಯನಾಥನ ಸೇವಕರಲ್ಲಿ ಒಬ್ಬನದು ಇದು. ಈ ಪ್ರಳಯನಾಥ ಯಾರೆಂದು ಹೇಳಿ. ಪ್ರಳಯನಾಥ ಇಲ್ಲಿ ನಿಮ್ಮ ಮುಂದೆ ಶವವಾಗಿರುವವನೇ ಪ್ರಳಯನಾಥ. ಶ್ರೀಯುತರೇ, ತಾವಾರೆಂದು ಹೇಳುತ್ತೀರೇನು? ಪ್ರಣಾಮ ಮಹಾರಾಜರೇ, ನನ್ನ ಹೆಸರು ಕಾಲಭೈರವ. ಅದು ನೀವು ಈ ಶವದ ಬಗ್ಗೆ ಮಾಹಿತಿಯನ್ನು ಕೊಡಬಹುದೇ?
ಇದರ ಹೆಸರು ಪ್ರಳಯನಾಥ. ಇವನನ್ನು ನಾವು 500 ವರ್ಷಗಳಿಂದ ಹಿಂಬಾಲಿಸುತ್ತಿದ್ದೇವೆ. ಕರಿ ಭೈರವ, ಕಾಲ ಭೈರವ, ಏನು ಮಾತನಾಡುತ್ತಿರುವಿರಿ ನೀವು? ನಿಮ್ಮನ್ನು ನೋಡಿದರೆ ನಿಮಗೀಗ 50 ವರ್ಷವೂ ಆದಂತೆ ಕಾಣುತ್ತಿಲ್ಲ. ಆದರೆ ನೀವು ಹೇಳುತ್ತಿದ್ದೀರಿ ಇವನನ್ನು 500 ವರ್ಷಗಳಿಂದ ಹುಡುಕುತ್ತಿದ್ದೇನೆಂದು. ಈ ಜೋಳಿಗೆಯನ್ನು ತೆಗೆದುಕೊಳ್ಳಿ. ನಾವು ಇವರ ಪ್ರಶ್ನೆಗೆ ಉತ್ತರಿಸಬೇಕು. ಇಲ್ಲ 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 ನಾನು ಇದನ್ನ ಹಿಡ್ಕೊಳಲ್ಲ. ನಿಮ್ ಜೋಳಿಗೆ ಹಿಡ್ಕೊಂಡೇನೆ ಉತ್ತರ ಕೊಡಿ. ಹಾ, ನೋಡುವುದಕ್ಕೆ ನೀವು ಪಂಡಿತರಂತೆ ಕಾಣುತ್ತೀರಿ. ನೋಡುವುದಕ್ಕೇನು? ನಾನು ಪಂಡಿತನೇ, ಮಹಾಪಂಡಿತ, ರಾಜಗುರು, ವಿಜಯನಗರದ ಮಹಾಗುರು. ಹಾಗಾದರೆ ನಿಮಗೆ ಯೋಗ ಶಕ್ತಿಯ ಬಗ್ಗೆಯೂ ತಿಳಿದಿರಬೇಕು. ಹೌದು, ತಿಳಿದಿದೆ. ಯೋಗಾಭ್ಯಾಸ ಮಾಡುತ್ತಿರಬೇಕು. ಮಾಡುತ್ತೇವೆ, ಅವಶ್ಯವಾಗಿ ಯೋಗ ಮಾಡುತ್ತೇವೆ. ಅದಕ್ಕೆ ನೀವು 90 ವರ್ಷವಾಗಿದ್ದರೂ 60 ವರ್ಷದವರಂತೆ ಕಾಣುತ್ತೀರಿ. ಸತ್ಯವಾದ ಮಾತು. 90 ವರ್ಷ? ಅರೇ ಕರಿ ಭೈರವ, ಕಾಲ ಭೈರವ, ನಮಗಿನ್ನೂ 60 ವರ್ಷವೂ ಆಗಿಲ್ಲ. ಏನು ಮಾತಾಡುತ್ತೀರಿ ನೀವು? ಮಹಾರಾಜರೇ, ನೀವಾದರೂ ಹೇಳಿ, ನಾವು 60 ವರ್ಷದವರಂತೆ ಕಾಣುತ್ತೇವೆ. ಕಾಲ ಭೈರವರೇ, ನೀವು ನಮಗೆ ಮೊದಲು ಈ ಪ್ರಳಯನಾಥ ಯಾರೆಂದು ಹೇಳಿ. ಈ ಪ್ರಳಯನಾಥ ಒಂದು ಪಿಶಾಚಿ. ನಮ್ಮ ಸಾಧನೆಯನ್ನು ಪೂರ್ಣಗೊಳಿಸಲು ಈ ಪಿಶಾಚಿ ಅವಶ್ಯಕತೆ ತುಂಬಾ ಇದೆ. ನಾವು ಕಳೆದ 500 ವರ್ಷಗಳಿಂದ ಇದನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಇದು ನಮ್ಮ ಎಲ್ಲ ಪ್ರಯತ್ನಗಳನ್ನು ವಿಫಲಗೊಳಿಸುತ್ತಿದೆ. ನಮ್ಮ ಅನುಷ್ಠಾನವನ್ನು ವಿಫಲಗೊಳಿಸುತ್ತಿದೆ. ಆದರೆ ಇವನಿಗೆ ನಮ್ಮ ಮೇಲೆ ದ್ವೇಷವೇಕೆ? ನಮ್ಮ ಮೇಲೆ ಆಕ್ರಮಣ ಏಕೆ ಮಾಡಿದ? ಅದು 2 ಬಾರಿ. ಇದಕ್ಕೆ ಗೊತ್ತಿತ್ತು. ನಾವು ನಮ್ಮ ಸಿದ್ಧಿಯ ಸಾಧನೆಗಾಗಿ ನಿಮ್ಮ ಬಳಿ ಬರುವೆವೆಂದು. ಮಹಾರಾಜರೇ, ನಾವು ಈ ಅನುಷ್ಠಾನವನ್ನು ಮಾಡುವಾಗ ನಿಯಂತ್ರಣದಲ್ಲಿರುವುದಿಲ್ಲ. ಮತ್ತೆ ಆ ಸಮಯದಲ್ಲಿ ನಮ್ಮ ರಕ್ಷಣೆಗಾಗಿ ಎಂತಹ ವ್ಯಕ್ತಿಯ ಅವಶ್ಯಕತೆ ಇರುತ್ತದೆ ಎಂದರೆ ತನ್ನ ಬುದ್ಧಿಬಲದ ಜೊತೆಗೆ ಯುದ್ಧ ಕಲೆಯನ್ನು ಕರಗತ ಮಾಡಿಕೊಂಡು ಪ್ರಳಯನಾಥನ ಎಲ್ಲಾ ತಂತ್ರಗಳನ್ನು ವಿಫಲ ಮಾಡುವಂತವನು. ಅವನು ನಮ್ಮ ಅನುಷ್ಠಾನಕ್ಕೆ ನಮಗೆ ಸಹಾಯ ಮಾಡಬೇಕು. ನಾವು ನಿಮ್ಮ ಬಗ್ಗೆ ಕೇಳಿದ ನಂತರ ನಿಮ್ಮನ್ನು ನೋಡಲು ಇಚ್ಛಿಸಿದೆವು. ಹಾಗೂ ಈ ವಿಷಯ ಪ್ರಳಯನಾಥನಿಗೂ ತಿಳಿದು ಬಂದಿತು. ಅದಕ್ಕೆ ಅವನು ನಿಮ್ಮನ್ನು ಕೊಲ್ಲಲು ಪ್ರಯತ್ನಿಸಿದ. ಮಹಾಶಯರೇ, ನೀವು ಹೇಳುತ್ತಿರುವುದೇನೆಂದರೆ ಈ ಪ್ರಳಯನಾಥನು ನಿಮ್ಮ ಎಲ್ಲಾ ಅನುಷ್ಠಾನಗಳನ್ನು ವಿಫಲಗೊಳಿಸಿದ. ಅಂದರೆ ನೀವು ಹೇಳುತ್ತಿರುವ ಮಾತಿನ ಅರ್ಥವೇನೆಂದರೆ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ನಮಗೆ ಸಹಾಯ ಮಾಡಿದ ಎಲ್ಲ ವ್ಯಕ್ತಿಗಳನ್ನು ಇವನು ಕೊಂದಿದ್ದಾನೆ. ಮಹಾರಾಜರೇ, ನನಗೆ ಪೂರ್ಣ ನಂಬಿಕೆ ಇದೆ ನೀವು ನನಗೆ ಸಹಾಯ ಮಾಡುವಿರೆಂದು. ಒಳ್ಳೆಯದು. ನಿಮ್ಮ ಪ್ರಕಾರ ನಿಮ್ಮ ಅನುಷ್ಠಾನ ಪೂರ್ಣಗೊಳ್ಳಲು ನಿಮಗೆ ಒಬ್ಬ ಬುದ್ಧಿವಂತ ಹಾಗೂ ಯುದ್ಧ ನೈಪುಣ್ಯವುಳ್ಳವನು ನಿಮಗೆ ಬೇಕಿರುವನು ಅಲ್ಲವೇನು? ಅಂಥವರು ನಮ್ಮ ರಾಜ್ಯದಲ್ಲಿ ಬಹಳ ಇದ್ದಾರೆ. ಆದರೆ ಅವರೆಲ್ಲರಿಗಿಂತ ಶ್ರೇಷ್ಠರು ನಮ್ಮ ಇಲ್ಲ 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 ಮಹಾರಾಜರೇ, ಅದು ಮಚಲಿಪಟ್ಟಣ. ಅದು ನಾವು ತುರ್ತಾಗಿ ಮಚಲಿಪಟ್ಟಣಕ್ಕೆ ಹೋಗಬೇಕಾಗಿದೆ ಮಹಾರಾಜರೇ. ಮತ್ತೆ ಮಚಲಿಪಟ್ಟಣ? ನಾವು ಪ್ರತಿ ಬಾರಿ ನಿಮಗೆ ಕೆಲಸ ಹೇಳಲು ಪ್ರಯತ್ನಿಸಿದಾಗ ನೀವು ಮಚಲಿಪಟ್ಟಣಕ್ಕೆ ಹೋಗಬೇಕಾಗುತ್ತದೆ ಅಲ್ಲವೇ? ಮಹಾರಾಜರೇ, ಅದೇನೆಂದರೆ ಅಲ್ಲಿ ಸಮಸ್ಯೆ ಹೆಚ್ಚಾಗುತ್ತಿದೆ, ಅದಕ್ಕೆ ನಾವು ಹೊರಡಬೇಕಿದೆ. ಮಹಾರಾಜರೇ, ಇವರು ಸುಳ್ಳು ಹೇಳುತ್ತಿದ್ದಾರೆ. ಇಲ್ಲ 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 ಮಹಾರಾಜರೇ, ನಾವು ಸತ್ಯವನ್ನು ಹೇಳುತ್ತಿದ್ದೇವೆ. ಮಹಾರಾಜರೇ, ಯುದ್ಧ ಕಲೆಯಲ್ಲಿ ನೈಪುಣ್ಯವನ್ನು ಪಡೆಯದಿದ್ದರೂ ಚಿಂತೆ ಇಲ್ಲ, ಆದರೆ ಬುದ್ಧಿವಂತನಾಗಿರಬೇಕು. ನಾವು ಅನುಷ್ಠಾನಕ್ಕೆ ಕುಳಿತಾಗ ನಮ್ಮ ಸುತ್ತಲೂ ಗಡಿಯನ್ನು ನಿರ್ಮಿಸುತ್ತೇವೆ. ಆ ಗಡಿಯನ್ನು ದಾಟುವುದು ಪ್ರಳಯನಾಥನಿಂದಲೂ ಸಾಧ್ಯವಿಲ್ಲ. ಅವನು ತನ್ನ ಬುದ್ಧಿವಂತಿಕೆಯಿಂದ ನನ್ನನ್ನು ರಕ್ಷಿಸುತ್ತಿರುವ ವ್ಯಕ್ತಿಯನ್ನು ಗಡಿಯಿಂದ ಹೊರತರುತ್ತಾನೆ ಹಾಗೂ ನಂತರ ಅವನನ್ನು ಜೀವಂತವಾಗಿ ಕೊಲ್ಲುತ್ತಾನೆ. ಬುದ್ಧಿವಂತ. ಗುರುಗಳೇ, ಹೇಳಿ.
ಪಂಡಿತ ರಾಮಕೃಷ್ಣ. ವಿಜಯನಗರದಲ್ಲಿ ಎಲ್ಲರಿಗಿಂತ ಬುದ್ಧಿವಂತ ವ್ಯಕ್ತಿ ಪಂಡಿತ ರಾಮಕೃಷ್ಣ ಮಾತ್ರ. ಇಲ್ಲ 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 ನಾನಂತೂ ನಿಮ್ಮ ಮಾತು ಸತ್ಯ ಗುರುಗಳೇ. ನೀವೇ ನಮ್ಮ ಶ್ರೇಷ್ಠ ಸಲಹೆಗಾರರು. ಒಳ್ಳೆಯದು ಮಹಾರಾಜರೇ. ಅಯ್ಯೋ ಇಲ್ಲ ಇಲ್ಲ ನಾನಂತೂ ಏನು ಇಲ್ಲ 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 ಪಂಡಿತ ರಾಮಕೃಷ್ಣ, ನೀವು ಬಹುದೊಡ್ಡ ರಾಜಭಕ್ತ. ನೀವು ಅದನ್ನು ಈಗ ಸಾಬೀತುಪಡಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ನೀವೇಕೆ ಹಿಂಜರಿಯುತ್ತಿರುವಿರಿ? ಮಹಾರಾಜರೇ ನಾನಂತೂ ಪಂಡಿತ ರಾಮಕೃಷ್ಣರೇ, ನಾಳೆ ಅಮಾವಾಸ್ಯೆ ರಾತ್ರಿ ಮತ್ತೆ ಅನುಷ್ಠಾನವು ಅಮಾವಾಸ್ಯೆ ರಾತ್ರಿ ಆಗುವುದಿಲ್ಲ. ಪಂಡಿತ ರಾಮಕೃಷ್ಣರೇ, ಇದು ನಮ್ಮ ಆದೇಶ. ನೀವು ಕಾಲಭೈರವರ ಅನುಷ್ಠಾನಕ್ಕೆ ಸಹಾಯ ಮಾಡಬೇಕು. ಅತಿ ಉತ್ತಮ ಮಹಾರಾಜರೇ, ಅತಿ ಉತ್ತಮ. ಪಂಡಿತ ರಾಮಕೃಷ್ಣ, ವಿಜಯನಗರದ ಮೇಲೆ ಸಂಕಟ ಬಂದಾಗೆಲ್ಲ ನೀವು ಅದನ್ನು ಹೇಗೆ ಪರಿಹರಿಸಿರುವರೋ ಹಾಗೆ ಈ ಸಂಕಟವನ್ನು ಪರಿಹರಿಸುವಿರಿ ಎಂದು ನನಗೆ ಪೂರ್ಣವಾಗಿ ವಿಶ್ವಾಸವಿದೆ. ನಡೆಯಿರಿ, ನಮ್ಮ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇದ್ದೇ ಇರುತ್ತದೆ. ರಾಮ ಕೃಷ್ಣ. ಸತ್ತೆ. ರಾಮಕೃಷ್ಣರೇ, ಏನಾದರೂ ಹೇಳಿದಿರೆ? ನಿಮ್ಮ ಆಜ್ಞೆಯಂತೆಯೇ ಆಗಲಿ ಮಹಾರಾಜರೇ. ಒಳ್ಳೆಯದು. ನಮ್ಮ ಈ ಅನುಷ್ಠಾನ ಪೂರ್ಣವಾಗುವವರೆಗೂ ಈ ಶವವನ್ನು ಬಿಗಿ ಭದ್ರತೆಯಲ್ಲಿಡಿ. ರಾಮ, ಈ ನರಪಿಶಾಚಿ ನಮ್ಮನ್ನ ನಿಜವಾದ ಪಿಶಾಚಿ ಮುಂದೆನೆ ತಂದು ನಿಲ್ಸಿದಾನೆ. ಇವಾಗ ಏನ್ ಮಾಡೋದು? ಈಗ ಹೇಗೆ ತಪ್ಪಿಸಿಕೊಳ್ಳುವೆ ನೋಡುತ್ತೇನೆ. ನೀವು ಬಂದ್ಬಿಟ್ರಾ? ಹಾ, ನೀನ್ ಏನೇನ್ ಕೆಲಸ ಮಾಡ್ಬೇಕು ಅಂತ ಹೇಳೋ ಅದನ್ನೆಲ್ಲ ಮಾಡ್ಬಿಡ್ತೀನಿ. ಒಳ್ಳೆಯದು. ಹಾಗಾದ್ರೆ ನಾನು ಪಟ್ಟಿ ಮಾಡ್ತೀನಿ. ಅಮ್ಮ, ನಿಮ್ಗೂ ಏನಾದ್ರೂ ಕೆಲಸ ಇದ್ರೆ ಮಾಡಿಸ್ಕೊಳ್ಳಿ. ಶಾರದಾ ಮಹಾತಾಯಿ, ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತನಾದ್ರೂ ಕೇಳು. ಯಾಕೆ? ಎಲ್ಲಾದ್ರೂ ಹೋಗ್ತಾ ಇದ್ದೀರಾ? ಹೌದು, ಶಾಶ್ವತವಾಗಿ. ಕಾಲಭೈರವರು ಅನುಷ್ಠಾನ ಮಾಡುವಾಗ ನಾನು ಅವರ ರಕ್ಷಣೆ ಮಾಡಬೇಕೆಂದು ಮಹಾರಾಜರು ಹೇಳಿದ್ದಾರೆ. ನೀನ್ ರಕ್ಷಣೆ ಮಾಡ್ತೀಯಾ? ನೀನೇ ರಕ್ಷಣೆ ಮಾಡ್ಕೊಳಕ್ ಬರಲ್ಲ? ಅದೇ ನಾನು ಹೇಳಿದ್ದು. ಹಾ, ಮಹಾರಾಜರಿಗೆ ಅರ್ಥನೇ ಆಗ್ತಿಲ್ಲ. ಅವ್ರ ಅರ್ಥ ಮಾಡ್ಕೋಬೇಕು ತಾನೆ. ಅದು ಬಾಬಾ ಕಾಲಭೈರವ ಯಾರು? ನೀವು ಯಾವ ಅನುಷ್ಠಾನದ ಬಗ್ಗೆ ಮಾತಾಡ್ತಿದ್ದೀರಿ? ಗೊತ್ತೇ ಇಲ್ಲ ಈ ಕಾಲಭೈರವರು ಯಾರು ಅಂತ. ಅವರು ಭಯಾನಕ ಪಿಶಾಚಿಯಾದ ಪ್ರಳಯನಾಥನನ್ನು ಹಿಡಿಯಲು ಅನುಷ್ಠಾನ ಮಾಡಲು ಹೊರಟಿದ್ದಾರೆ. ಆದ್ರೆ ಈ ಪಿಶಾಚಿ ಎಲ್ಲಿಂದ ಬಂದ? ಶಾರದಾ, ಇದು ಅದೇ ಪಿಶಾಚಿ ನೆನ್ನೆ ಮನೆ ಹತ್ರ ಬಂದಿತ್ತಲ್ಲ. ಮೊದಲು ನನಗೆ ಎಚ್ಚರಿಕೆ ನೀಡಿತ್ತು, ಈಗ ಮಹಾರಾಜರ ಮೇಲೆ ಆಕ್ರಮಣ ಕೂಡ ಮಾಡಿದೆ. ಪಿಶಾಚಿ ಅಂತೆ, ಕಾಲಭೈರವರಂತೆ. ಅಮ್ಮ, ಅಪ್ಪ, ಈ ರಾತ್ರಿಯಲ್ಲಿ ಯಾಕೆ ಇವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಅವಮಾನ ಮಾಡಿಸ್ಕೊತಿದ್ದೀರಾ? ಸುಮ್ನೆ ಹೋಗಿ ಮಲ್ಕೊಳ್ಳಿ ಅಪ್ಪ. ಲಾಮ, ಇದೆಂತ ಪಿಸಾಚಿ? ನಿನಗ್ ಮೊದ್ಲ ಕಾಣಿಸ್ತಿಲ್ಲೋದು? ತಮಾಷೆ ಮಾಡ್ತಿದ್ದೀರಾ? ತಮಾಷೆ? ಆ ಪಿಶಾಚಿನೇ ನಿಮ್ ಎಲ್ರ ಮುಂದೆ ಬಂದ್ ನಿಂತಾಗ ನಿಮಗ್ ಗೊತ್ತಾಗತ್ತೆ. ಮತ್ತೆ ಲಾಮ, ಆ ಪಿಸಾಚಿ ನೋಡೋದಕ್ ಹೇಗಿದೆ? ಅದು ಕಪ್ಪು ಮೈಕಟ್ಟದ್ದು. ಅದರ ಶರೀರದ ಮೇಲೆ ವಿಚಿತ್ರವಾದ ಚಿಹ್ನೆಗಳಿವೆ. ಮರಣದ ನಂತರವೂ ಅವನ ಮುಖದಲ್ಲಿ ನಗುವಿದೆ, ನಮ್ಮನ್ನು ಹೀಯಾಳಿಸುವಂತೆ. ಆ ರಾಕ್ಷಸನನ್ನು ನೋಡಿಲ್ಲ ಎಂದು ನೀನು ದೇವರಿಗೆ 1000 ಕೋಟಿ ಪ್ರಣಾಮಗಳನ್ನು ತಿಳಿಸು. ಶಾರದಾ, ನಡಿ, ನಾವು ನಮ್ಮ ಕೊಠಡಿಗೆ ಹೋಗಿ ಮಲ್ಗೋಣ. ನಾನಂತೂ ಅಮ್ಮ ಜೊತೆ ಮಲ್ಕೋತೀನಿ. ಬನ್ನಿ ಅಮ್ಮ. ಮಾಂತ್ರಿಕರು, ಪಿಶಾಚಿ, ಶಾರದಾ, ಅಪ್ಪನೊಬ್ರಿಗೆ ಮಲ್ಗಕ್ ಬಿಡ್ಬೇಡ. ಯಾರು ಗೊತ್ತು, ಅಪ್ಪ ಹೇಳ್ತಿರೋದು ನಿಜನೂ ಆಗಿರ್ಬಹುದಲ್ವಾ? ಹೊಗೆ ಇಲ್ಲಿಂದ ಬರುತ್ತಿದೆ. ಬೆಂಕಿ! ಅಯ್ಯೋ, ಬೆಂಕಿ ಬೆಂಕಿ ಬೆಂಕಿ! ಕಾಪಾಡಿ! ಅಣ್ಣ, ಅಣ್ಣ, ಬೆಂಕಿ ಬಿದ್ದಿದೆ, ಬೆಂಕಿ ಬಿದ್ದಿದೆ. ಕಾಪಾಡಿ, ನಾನು ಕಾಪಾಡಿ. ಹೋಗಿ ನೀರನ್ನು ತರುತ್ತೇನೆ. ಅಯ್ಯೋ, ವರ್ಣಮಾಲಾ, ದನಿಮನಿ, ಕಾಪಾಡಿ!
ಅಯ್ಯೋ ಅನಂತಲಕ್ಷ್ಮಿ, ನೀನು ಯಾವಾಗ ಅವಶ್ಯಕತೆ ಬೀಳುತ್ತದೋ ಅವಾಗಲೇ ಮೂರ್ತಿಯಾಗಿ ಬಿಡುವೆಯಲ್ಲ, ಏಕೆ? ಅಯ್ಯೋ ದನಿಮನಿ ಕಾಪಾಡಿ ಕಾಪಾಡಿ! ಅಯ್ಯೋ ಸುಟ್ಟು ಹೋಗ್ತಿದ್ದೀನಿ. ಏನಾಯ್ತು ಗುರುಗಳೇ? ಗುರುಮಾತೆ ದನಿಮನಿ ಕಾಪಾಡಿ! ಅಯ್ಯೋ ದನಿಮನಿ! ಅಯ್ಯೋ ದನಿಮನಿ, ವರ್ಣಮಾಲಾಳನ್ನು ಬಿಡಿ, ನನ್ನನ್ನು ಕಾಪಾಡಿ! ಎದ್ದೇಳಿ ಗುರುಮಾತೆ. ಎದ್ದೇಳಿ. ನಾನು ಇಲ್ಲಿಗೆ ಹೇಗೆ ಬಂದೆ? ಅಯ್ಯೋ ವರ್ಣಮಾಲಾ, ನಾನು ನಿನಗೆ ಏನು ಕೆಟ್ಟದ್ದು ಮಾಡಿದ್ದೆ? ನೀನು ನನ್ನ ಧೋತಿಯನ್ನೇ ಸುಟ್ಟು ಬಿಟ್ಟಿಯಲ್ಲ. ಧೋತಿಯ ಸ್ಥಿತಿಯನ್ನು ನೋಡು. ನಾನು ಆ ಧೋತಿಯನ್ನು ತೆಗೆದಿರಲಿಲ್ಲ ಅಂದಿದ್ದರೆ ನನ್ನ ಸ್ಥಿತಿಯು ಹಾಗೆ ಆಗುತ್ತಿತ್ತು. ಅಯ್ಯೋ, ನನ್ನ ತಂಗಿ ಇನ್ನೂ ಅದೇ ಸ್ಥಿತಿಯಲ್ಲಿದ್ದಾಳೆ. ಜೋರಾಗಿ ಹೇಳಿ. ಜೈ ಮಾತೆ. ಅನಂತಲಕ್ಷ್ಮಿ, ಈಗ ಅದರ ಅವಶ್ಯಕತೆ ಇರಲಿಲ್ಲ. ನನ್ನನ್ನು ಕ್ಷಮಿಸಿ ಸ್ವಾಮಿ, ನಾನು ಕನಸಿನಲ್ಲಿ ನಿಮ್ಮ ಆರತಿ ಮಾಡುತ್ತಿದ್ದೇನು. ಅಯ್ಯೋ ವರ್ಣಮಾಲಾ, ಧೋತಿಯನ್ನು ತೆಗೆದುಕೊಂಡು ಬಾ, ನಾನೀಗ ಬೆತ್ತಲೆ ಸ್ಥಿತಿಯಲ್ಲಿದ್ದೇನೆ. ಆಗಲಿ ಸ್ವಾಮಿ, ಈಗಲೇ ತರುತ್ತೇನೆ. ಅಯ್ಯೋ ವರ್ಣಮಾಲಾ, ನಾನು ಸರಿಯಾದ ಸಮಯದಲ್ಲಿ ಎಚ್ಚರವಾಗದಿದ್ದರೆ ನಾನು ಇಲ್ಲೇ ಸುಟ್ಟು ಬೂದಿಯಾಗುತ್ತಿದ್ದೆ. ನನ್ನನ್ನು ಕ್ಷಮಿಸಿ ಸ್ವಾಮಿ, ನಾನು ಪ್ರಾಯಶ್ಚಿತ ಮಾಡಿಕೊಳ್ಳಲು ಸಿದ್ಧಳಾಗಿದ್ದೇನೆ. ಇಲ್ಲ, ಪ್ರಾಯಶ್ಚಿತ ಮಾಡಿಕೊಳ್ಳಲು ನನ್ನಿಂದ ನೀವು 21 ದಿನಗಳ ಕಾಲ ದೂರ ಇರಬೇಕು. ನನ್ನ ಅನುಪಸ್ಥಿತಿಯಲ್ಲಿ ನೀವು ಭೋಜನವನ್ನು ತ್ಯಾಗ ಮಾಡಬೇಕು. ಏನು? ನಿನ್ನ ಅನುಪಸ್ಥಿತಿಯಲ್ಲೇ? ಹೌದು ಸ್ವಾಮಿ, ನಾನು 21 ದಿನ ನನ್ನ ತವರು ಮನೆಯಲ್ಲೇ ಇರುತ್ತೇನೆ. ಹೌದೇ? ಸರಿ. ಸರಿ ವರ್ಣಮಾಲಾ, ನಾನು ನನ್ನ ಸ್ಥಿತಿಯನ್ನು ನೋಡಿಕೊಳ್ಳುತ್ತೇನೆ. ನೀನು 21 ದಿನಗಳ ಕಾಲ ನಿನ್ನ ತವರು ಮನೆಯಲ್ಲೇ ಇರು. ಇಲ್ಲಿ ಕೇಳು, ಇನ್ನೂ ನಿನಗೆ ಮನಸ್ಸಾದರೆ 2-3 ತಿಂಗಳ ಕಾಲ ಅಲ್ಲಿಯೇ ಇರು. ನಾನು ಬೇಕಿದ್ದರೆ ಇನ್ನೂ ರಥದಲ್ಲಿ ಇರುತ್ತೇನೆ. ಇಲ್ಲಿ ಕೇಳು ವರ್ಣಮಾಲಾ, ನೀನು ನಾಳೆಯೇ ಹೊರಡು. ನಾನು ನಿನ್ನ ಪ್ರಾಯಶ್ಚಿತ್ತಕ್ಕಾಗಿ ಶೀಘ್ರವಾಗಿ ಉಪವಾಸ ಪ್ರಾರಂಭಿಸುತ್ತೇನೆ. ನನ್ನನ್ನು ಆಶೀರ್ವದಿಸಿ. ಆಶೀರ್ವಾದ, ಆಶೀರ್ವಾದ. ಮೂರ್ಛಿತನಲ್ಲ, ಸತ್ತೇ ಹೋಗಿದ್ದ ಅವನು. ಅವನು ನಿಮ್ಮ ಚೊಂಬಿನ ಪ್ರಹಾರದಿಂದ ಮೂರ್ಛಿತನಾಗಿದ್ದ. ಈ ಚೊಂಬಿನಿಂದ ಅವರು ಮೂರ್ಛೆಯಲ್ಲ, ಆ ರಾಕ್ಷಸನ ಮೃತ್ಯುವೇ ಆಯಿತು. ಅವರ ಹೃದಯ ಬಡಿತ ನಿಂತು ಹೋದದ್ದನ್ನು ಸ್ವತಃ ಮಹಾರಾಜರೇ ಪರೀಕ್ಷಿಸಿದ್ದರು. ಇಲ್ಲ, ಅವನು ಮೂರ್ಛಿತನಾಗಿದ್ದ. ಇಲ್ಲವಾದರೆ ಅವನು ಪುನಃ ಆಕ್ರಮಣ ಮಾಡಲು ಹೇಗೆ ಬರುತ್ತಿದ್ದ? ಅದರ ಬಗ್ಗೆ ನನಗೆ ತಿಳಿದಿಲ್ಲ. ಮಹಾರಾಜರೇ, ಆ ರಾಕ್ಷಸ ಹೇಗೆ ಸತ್ತ ಎಂದು ಮಹಾರಾಣಿ ಚಿನ್ನಾದೇವಿಯವರಿಗೆ ನೀವೇ ಹೇಳಿ. ನೀವಿಬ್ಬರು ಶಾಂತರಾಗಿರಿ. ಅವನ ಮೃತ್ಯುವಿಗೆ ಕಾರಣ ನಿಮ್ಮ ಚಂಬು ಅಥವಾ ವೀಣೆಯಲ್ಲ. ಮಹಾರಾಣಿಯರಿಗೆ ಪಿಶಾಚಿಯ ಬಗ್ಗೆ ಹೇಳುವುದು ಸರಿಯಲ್ಲ. ನೀವು ಸರಿಯಾಗಿ ಹೇಳಿದಿರಿ ಮಹಾರಾಣಿ. ಬಹುಶಃ ಅವನು ಮೂರ್ಛೆಯೇ ಹೋಗಿರಬೇಕು. ಇರಲಿ, ಈಗ ನಾವು ವಿಶ್ರಾಂತಿ ಪಡೆಯ ಬಯಸುತ್ತೇವೆ. ನೀವು ನಿಮ್ಮ ಕೊಠಡಿಗೆ ಹೊರಡಬಹುದು. ಇಲ್ಲ ಮಹಾರಾಜರೇ, ಇಂದು ರಾತ್ರಿ ನಾವು ನಿಮ್ಮ ಕೊಠಡಿಯಲ್ಲಿದ್ದು ನಿಮ್ಮ ರಕ್ಷಣೆ ಮಾಡುತ್ತೇವೆ. ಹೌದು, ಇಂದು ರಾತ್ರಿ ನಾವು ಇದೇ ಕೋಣೆಯಲ್ಲಿದ್ದು ನಿಮ್ಮ ರಕ್ಷಣೆಯನ್ನು ಮಾಡುತ್ತೇವೆ. ನಾವು ಇರುತ್ತೇವೆ. ಮಹಾರಾಜರೇ, ಪುನಃ ಆ ರಾಕ್ಷಸ ಬಂದರೆ ಜೋರಾಗಿ ಕಿರುಚಿ ನಮ್ಮನ್ನು ಎಬ್ಬಿಸಿ. ಆಗಲಿ, ಒಳ್ಳೆಯದು. ನಮ್ಮನ್ನು ಎಬ್ಬಿಸಿ ಮಹಾರಾಜರೇ. ಆಗಲಿ, ಒಳ್ಳೆಯದು.